ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ಯಾನಗು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪೂರಿ ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಒಂದು ದೊಡ್ಡ ಬೌಲಲ್ಲಿ ಇದರಲ್ಲಿ ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ತೊಗೊಂಡಿರೋಷ್ಟೇ ಮೈದಾನು ತೊಗೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಕಲಸೋಣ. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು ಸ್ಪೂನಷ್ಟು ಎಣ್ಣೆ. ಚಿರೋಟಿ ರವೆ ಹಾಕೋದು ಗರಿ ಬರೋದಕ್ಕೋಸ್ಕರ. ಗೋಧಿ ಹಿಟ್ಟು ಸಾಫ್ಟು, ಮೈದಾ ಒಂದು ಸ್ವಲ್ಪ ವೈಟ್ ಬರಲಿ ಪೂರಿ ಅಂತ ಅಂದ್ಬಿಟ್ಟು ಮೂರನ್ನು ಹಾಕಿ ಕಲಸೋದು. ಇದು ಸ್ವಲ್ಪ ಹೊತ್ತು ನೆನಿಲಿ. ಒಂದು ಪ್ಲೇಟ್ ಮುಚ್ಚೋಣ. ಕುಕ್ಕರ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಸಾಗು ಮಾಡೋಕ್ಕೆ ಕುಕ್ಕರ್ ಇಟ್ಟೆ, ಎಣ್ಣೆ ಹಾಕ್ತಿದ್ದೀನಿ. ಸಾಸಿವೆ ಹಾಕ್ತಿದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋ ಕ್ಯಾರೆಟ್ ಹಾಕ್ತಿದ್ದೀನಿ. ಒಂದು ಬೌಲು 2 ಕ್ಯಾರೆಟ್ ತೊಗೊಂಡಿದ್ದೆ, 2 ಕ್ಯಾಪ್ಸಿಕಮ್ಮು, 2 ಆಲೂಗೆಡ್ಡೆ, 2 ನವಿಲುಕೋಸು, ಬೀನ್ಸ್ ಇದ್ದರೂ ಹಾಕ್ಕೋಬೋದು. ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದು 4. ಅಷ್ಟರೊಳಗಡೆ ಮಸಾಲೆಗೆ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಸಾಗು ಅಂದರೆ ಬಟಾಣಿ ಇರಲೇಬೇಕು. ಒಂದು ಬೌಲ್ ನೆನೆಸಿಟ್ಟಿದ್ದೆ ನೈಟ್, ನಾನು ಹಾಕ್ತಿದ್ದೀನಿ. ಒಂದು 8 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊತಿದ್ದೀನಿ. ಸ್ವಲ್ಪ ಶುಂಠಿ. ಸಾಗು ಅಂದರೆ ಸ್ವಲ್ಪ ಮಸಾಲೆ ಇರಬೇಕು, ಹಾಗಾಗಿ ಚಕ್ಕೆ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ನಾನು. ತಿಕ್ನೆಸ್ಗೆ ಒಂದು 10 ಗೋಡಂಬಿ ಹಾಕ್ತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಯಿ ತುರಿ. ಇದನ್ನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ನೈಸ್ ಪೇಸ್ಟ್ ಮಾಡಿಕೊಂಡು ಈಗ ಒಗ್ಗರಣೆ ಸ್ವಲ್ಪ ಬೆಂದಿದೆ, ಇದರೊಳಗಡೆ ಹಾಕೋಣ. ಉಪ್ಪು ಹಾಕ್ತಿದ್ದೀನಿ. ಇವಾಗ ಗ್ರೀನ್ ಚಿಲ್ಲಿ ಬದಲು ಅಚ್ಕಾರದ ಪುಡಿ ಬೇಕಿದ್ರೆ ಹಾಕಿ ಮಾಡ್ಬೋದು. ವಿಷಲ್ ಕೂಗ್ಸೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಪೂರಿ ಮಾಡ್ಕೊಳ್ಳೋಣ. ಪೂರಿ ನೋಡಿ ಫ್ರೆಂಡ್, ಒಂದು ಅರ್ಧ ಗಂಟೆ ಆಗೈತೆ ನಾನು ಕಲಸಿ, ಚೆನ್ನಾಗಿ ನೆಂದೈತೆ. ಈಗ ಉಂಡೆ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸೈಜ್ ಬೇಕು, ಚಿಕ್ಕದು ದೊಡ್ಡದು ಉಂಡೆ ಮಾಡ್ಕೊಳ್ಳೋಣ. ಪ್ರೆಸ್ ಇದೆ, ಪ್ರೆಸ್ಸಲ್ಲಿ ಹೊರಿಬೋದು. ನಾನು ಲಟ್ಟಣಿಗೆ ಲಟ್ಟಿಸ್ತೀನಿ.
ಹಿಂಗೆ ಎಣ್ಣೆ ಹಾಕ್ತಾಯಿದ್ದೆ ಉಬ್ಬುತ್ತೆ ಫ್ರೆಂಡ್, ಈ ಥರ ಮಾಡಿಕೊಂಡ್ರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ನೋಡಿ ಫ್ರೆಂಡ್, ಎಲ್ಲ ಪೂರಿನೂ ಚೆನ್ನಾಗಿ ಉಬ್ಬಿ ಬತ್ತೈತೆ. ಈ ಥರ ಮಾಡಿ ಫ್ರೆಂಡ್. ವಿಷಲ್ ಆರಿದೆ ನೋಡಿ, ನೀರು ಬಿಟ್ಕೊಂಡಿಲ್ಲ, ಹೊಂದ್ಕೊಂಡಿದೆ. ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.